ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಚೋಳೇನಹಳ್ಳಿ ನಂಜಪ್ಪ ಮಂಜುನಾಥ್ ಯಾರು ಗೊತ್ತಾ ಇವರು? ತುಂಬ ಜನಕ್ಕೆ ಬಹುಶಃ ಈ ಹೆಸರು ಗೊತ್ತಿರಲಾರ್ದು. ಆದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತ ಹೇಳಿದರೆ ಎಲ್ಲರಿಗೂ ಥಟ್ಟಂತ ಅರ್ಥವಾಗುತ್ತೆ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಮ್ಮ ನಾಡಿನ ಬಹುದೊಡ್ಡ ಹೃದ್ರೋಗ ತಜ್ಞರು. ಜಯದೇವ ಸಂಸ್ಥೆಯನ್ನು ಬಹಳ ಸಮರ್ಥಕವಾಗಿ ಅದನ್ನು ನಿರ್ವಹಿಸ್ತಾ ಬಂದವರು. ಅದರ ಸರ್ವತೋಮುಖ ಏಳಿಗೆಗಾಗಿ ಶ್ರಮಿಸಿದವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು. ಡಾಕ್ಟರ್ ಮಂಜುನಾಥ್ ಅವರಿಗೆ ಅನೇಕ ಗ್ರಂಥಗಳು, ಅಭಿನಂದನಾ ಗ್ರಂಥಗಳು ಸಂದಿವೆ. ಆ ಸಾಲಿಗೆ ಮತ್ತೊಂದು ಗ್ರಂಥ ಸೇರ್ತಾ ಇದೆ. ಅದುವೇ ಆಧುನಿಕ ಧನ್ವಂತರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಅಭಿನಂದನಾ ಗ್ರಂಥ ಸಂಪಾದಿಸಿದ್ದಾರೆ ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ ಅವರು. ಈ ಒಂದು ಪುಸ್ತಕದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ತಮ್ಮ ಬದುಕಿನ ನಡೆದು ಬಂದ ದಾರಿಯ ಸಂಕ್ಷಿಪ್ತ ಚಿತ್ರಣದ ಜೊತೆಗೆ ಅವರನ್ನು ಹತ್ತಿರದಿಂದ ಕಂಡಂತಹ ಒಡಲಾಳದ ಸಾಲುಗಳು ಎನ್ನುವ ಒಂದು ಭಾಗದಲ್ಲಿ ಬರಗೂರು ರಾಮಚಂದ್ರಪ್ಪನವರು, ನಾಗತಿಹಳ್ಳಿ ಚಂದ್ರಶೇಖರ್, ಸಿ ಆರ್ ಚಂದ್ರಶೇಖರ್, ಪ್ರೊಫೆಸರ್ ಕೆ ಎಸ್ ರಂಗಪ್ಪ ಮುಂತಾದ ತಜ್ಞರು ತಮ್ಮ ಬರಹಗಳನ್ನು ಬರೆದಿದ್ದಾರೆ. ಹಾಗೆಯೇ ಎರಡನೇ ಭಾಗದಲ್ಲಿ ಅವರ ಗೆಳೆಯರು, ಬಂಧುಗಳು ಎಲ್ಲರೂ ಲೇಖನಗಳನ್ನು ಬರೆದಿದ್ದಾರೆ. ಸಿ ಎನ್ ಮಂಜುನಾಥ್ ಅವರ ವ್ಯಕ್ತಿ ಚಿತ್ರಣವನ್ನು ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ ಅವರು ಬರೆದುಕೊಟ್ಟಿದ್ದಾರೆ. ಹಾಗಾಗಿ ಹಿಂದೆ ಬಂದಿರತಕ್ಕಂಥ ಕೃತಿಗಳಿಗಿಂತ ಭಿನ್ನವಾದ ಈ ಕೃತಿಯ ವಿಶೇಷ ಅವರನ್ನು ಹತ್ತಿರದಿಂದ ಬಲ್ಲಂಥ, ಅವರೊಡನೆ ಓಡಾಡಿದಂತಹ ವೈದ್ಯಕೀಯ ಕ್ಷೇತ್ರ ಹಾಗೂ ವೈದ್ಯಕೀಯೇತರ ಕ್ಷೇತ್ರದಲ್ಲಿ ಇದ್ದಂಥ ಗೆಳೆಯರು ಯಾರಿದ್ದಾರೆ ಅವರು ಬರೆದಂಥ ಮಾಹಿತಿ ಇಲ್ಲಿ ಉಂಟು. ವಿಶೇಷ ಏನು ಗೊತ್ತಾ, ಮಂಜುನಾಥ್ ಅವರ ಒಂದು ಗುಣವನ್ನು ಇಲ್ಲಿ ಹೇಳಲೇಬೇಕು. ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ರಾತ್ರಿಯೆಲ್ಲ ಓದೋರಂತೆ. ಓದಿ ಆದಮೇಲೆ ಮಲಗದ ಮೇಲೆ ಕಣ್ಣು ಮುಚ್ಚಿಕೊಂಡು ಕೂಡಲೇ ಓದಿದ್ದೆಲ್ಲ ಕಣ್ಣು ಮುಂದೆ ತಂದುಕೊಳ್ಳೋರಂತೆ, ಸ್ಮರಿಸ್ಕೊಳ್ಳೋರಂತೆ. ಯಾವುದಾದ್ರೂ ಒಂದು ಅಂಶ ನೆನಪಿಗೆ ಬರಲಿಲ್ಲ, ನಿಂತು ಹೋಯಿತು ಅಂದರೆ ತಕ್ಷಣ ನಿದ್ದೆ ಬಿಟ್ಟು ಎದ್ದು ಮತ್ತೆ ಪುಸ್ತಕ ಓದಿ ಅದನ್ನು ಸರಿಪಡಿಸ್ಕೊಂಡು ಮತ್ತೆ ಮಲಗಿ ಮತ್ತೆ ಕಣ್ಣು ಮುಂದೆ ಅಷ್ಟನ್ನೂ ತಂದುಕೊಂಡು ಆ ನಂತರ ಮಲಗ್ತಾ ಇದ್ದರಂತೆ. ಬಹಳ ದೊಡ್ಡ ಗುಟ್ಟಿದೆ ಇಲ್ಲಿ. ಕಲಿಕೆ, ಓದು ಮತ್ತು ನೆನಪಿನ ಬಹುದೊಡ್ಡ ಗುಟ್ಟನ್ನು ಮಂಜುನಾಥ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಆಧುನಿಕ ಧನ್ವಂತರಿ ಸೊಗಸಾದ ಕೃತಿ. ಸಂಪಾದಕರು ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ. ಈಗ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಕರಣ್ ಕುಮಾರ್ ಎಸ್. ನಾನು ಮೂಲತಃ ಮೈಸೂರಿನವನು. ವೃತ್ತಿಯಲ್ಲಿ HR ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹವ್ಯಾಸಿ ಬಂದು ನಾನು ರಂಗಭೂಮಿಯಲ್ಲಿದ್ದೇನೆ, ಹಾಗೆ ಡ್ರಮ್ಮರ್ ಕೂಡ ಆಗಿದ್ದೇನೆ. ಕರಣ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಮೇಘನಾ ಎನ್. ನನ್ನ ಊರು ಬೆಂಗಳೂರಿನ ಉಸ್ಕೂರು ಗ್ರಾಮ. ನಾನು ವೃತ್ತಿಯಲ್ಲಿ ಬಸವೇಶ್ವರ ಆಂಗ್ಲ ಪ್ರೌಢಶಾಲೆ ನೆಲಮಂಗಲದಲ್ಲಿ ಅಡ್ಮಿನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸ ಪುಸ್ತಕ ಓದೋದು ಮತ್ತು ಟ್ರಾವೆಲ್ ಮಾಡೋದು. ಮೇಘನಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ರೂಪೇಶ್ LN. ನಾನು ತುಮಕೂರಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಪುಸ್ತಕ ಓದೋದು. ರೂಪೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ 2 ಚಿತ್ರತಂಡಗಳು, 1990 ಮತ್ತು ನಾಗವಲ್ಲಿ ಬಂಗಲೆ. 1990 ಚಿತ್ರದಲ್ಲಿ ನಾಯಕರಾಗಿ ಅರುಣ್, ನಾಯಕಿಯಾಗಿ ರಾಣಿ ಭರತ್, ನಿರ್ದೇಶಕರಾಗಿ ನಂದಕುಮಾರ್, ನಿರ್ಮಾಣ ಮನಸ್ಸು ಮಲ್ಲಿಗೆ ಕಂಬೈನ್ಸ್, ಛಾಯಾಗ್ರಾಹಕರಾಗಿ ಹಾಲೇಶ್ ಎಸ್, ಸಂಗೀತವನ್ನು ನೀಡಿದ್ದಾರೆ EC ಮಹಾರಾಜ್ ಅವರು. ಇದೇ ತಿಂಗಳು 28ರಂದು ಬಿಡುಗಡೆಯಾಗ್ತಾ ಇದೆ ಈ ಚಿತ್ರ. ನಾಡಿನ ಎಲ್ಲ ಮಂದಿರಗಳಲ್ಲಿ ಮನೆ ಮಂದಿಯೆಲ್ಲ ಕೂತು ನೋಡಬಹುದಾದಂಥ ಸದಭಿರುಚಿಯ ಚಿತ್ರ.
ನಾಗವಲ್ಲಿ ಬಂಗಲೆ ಚಿತ್ರದ ನಾಯಕ ಯಶ್, ನಾಯಕಿ ರೂಪಾ, ಮುಖ್ಯ ಭೂಮಿಕೆಯಲ್ಲಿ ನೆಲ ನರೇಂದ್ರ ಬಾಬು ಅವರಿದ್ದಾರೆ. ನಿರ್ದೇಶಕರು ಕವಿ ರಾಜೇಶ್, ನಿರ್ಮಾಣ ನೆಲ ಮಹೇಶ್ ಹಾಗೂ ನೇವಿ ಮಂಜು ಅವರು, ಛಾಯಾಗ್ರಹಣ ರಣಧೀರ್ ನಾಯ್ಕ, ಸಂಗೀತ ರೋಹನ್ ದೇಸಾಯಿ. ಈ ಚಿತ್ರವೂ ಸಹ ಇದೇ ತಿಂಗಳು 28ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗ್ತಾ ಇದೆ. ನಾಗವಲ್ಲಿ ಬಂಗ್ಲೆ ಅಂತಕ್ಕಂಥ ಹೆಸರೇ ನಮ್ಮ ಕುತೂಹಲವನ್ನು ಕೆರಳಿಸ್ತಾ ಇದೆ. ಮನುಷ್ಯನಲ್ಲಿ ಇರತಕ್ಕಂಥ ಅರಿಷಡ್ವರ್ಗಗಳು, ಅವುಗಳನ್ನು ಗೆಲ್ಲೋದು ಹೇಗೆ, ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದು ಹೇಗೆ, ಈ ಬಗ್ಗೆ ಸುಳುಹನ್ನು, ಮಾಹಿತಿಯನ್ನು ಕೊಡುವಂಥ ಒಂದು ಅಪರೂಪದ ಚಿತ್ರ. ಎರಡು ಚಿತ್ರತಂಡಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಸ್ನೇಹಗ್ರಾಮದ ಸಂಪತ್ತು, ವಿಶಾಖಾ ಜಾರ್ಜ್ ಬರೆದಂಥ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಪ್ರಸಾದ್ ನಾಯ್ಕ್ ಅವರು. ನಮ್ಮ ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. ಗಿಡಗಳಿಗೆ ಪೆಟ್ಟಾದಾಗ ಗಾಯವು ಬೇಗ ಗುಣವಾಗಲು ಯಾವುದರಿಂದ ತಯಾರಿಸುವ ಬ್ಯಾಂಡೇಜ್ ಸಹಾಯ ಮಾಡುತ್ತದೆ? ಆಯ್ಕೆಗಳನ್ನು ನೋಡೋಣ. ಶಿಲೀಂಧ್ರ, ಬ್ಯಾಕ್ಟೀರಿಯಾ, ಆದಿಜೀವಿಗಳು, ವೈರಸ್. ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಮೇಘನಾ, ಆನಂತರ ಕರಣ್ ಕುಮಾರ್. ಆಯ್ಕೆ 3 ಆದಿಜೀವಿಗಳು. ಕರಣ್ ಕುಮಾರ್ ಆಯ್ಕೆ 1 ಶಿಲೀಂಧ್ರ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ ಆಗಿತ್ತು. ಬ್ಯಾಕ್ಟೀರಿಯಾಗಳ ಹೊರಮೈಯಲ್ಲಿ ಸೆಲ್ಯುಲೋಸಿಂದ ತಯಾರಾದಂಥ ಒಂದು ಪದರ, ಒಂದು ಕವಚದ ಗೋಡೆಯ ಭಿತ್ತಿಯ ರೂಪದ ಒಂದು ರಚನೆ ಉಂಟು. ಈ ಸೆಲ್ಯುಲೋಸನ್ನು ಅದರಿಂದ ಬ್ಯಾಂಡೇಜ್ ತಯಾರು ಮಾಡಿ ಅದನ್ನು ಗಿಡಗಳಿಗೆ ಸುತ್ತಿದ್ರೆ ಆ ಗಾಯಗೊಂಡಂಥ ಭಾಗ, ಮುರಿದ ಭಾಗ ಯಾವುದಿದೆ ಅದು ಬೇಗ ಗುಣವಾಗುತ್ತೆ. ಹಾಗಾಗಿ ಗಿಡಗಳ ಆರೈಕೆಗೂ ಸಹ ಈಗ ಅನೇಕ ರೀತಿಯ ಔಷಧಗಳು ಬಂದಿವೆ ಅನ್ನೋ ವಿಚಾರವನ್ನು ಇಲ್ಲಿ ನೆನೆಸ್ಕೋಬಹುದು. ಮುಂದಿನ ಪುಸ್ತಕ ರಂಗಸುನೇರಿ, ಮಹಿಪಾಲ ರೆಡ್ಡಿ ಮುನ್ನೂರ್ ಬರೆದಂಥ ಪುಸ್ತಕ. ಪ್ರಶ್ನೆಯನ್ನು ನೋಡೋಣ. ಟ್ಯಾಂಕ್ ರೋಧಕ ಜಾವೆಲಿನ್ ಕ್ಷಿಪಣಿಗಳನ್ನು ಯಾವ ದೇಶಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸುತ್ತಿವೆ? ಆಯ್ಕೆಗಳನ್ನು ನೋಡೋಣ. ಭಾರತ ರಷ್ಯಾ, ಭಾರತ ಅಮೆರಿಕ, ಇಸ್ರೇಲ್ ಅಮೆರಿಕ, ಬ್ರಿಟನ್ ಫ್ರಾನ್ಸ್. ಮೊದಲಿಗೆ ರೂಪೇಶ್, ಆನಂತರ ಮೇಘನಾ. ಆಯ್ಕೆ 3 ಇಸ್ರೇಲ್ ಅಮೆರಿಕ. ಇಸ್ರೇಲ್ ಅಮೆರಿಕ. ಮೇಘನಾ? ಭಾರತ ರಷ್ಯಾ. ಭಾರತ ರಷ್ಯಾ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಭಾರತ ಮತ್ತು ಅಮೆರಿಕ ಆಗಿತ್ತು. ಸೈನಿಕರು ತಮ್ಮ ಹೆಗಲ ಮೇಲೆ ಹೊತ್ತೊಯ್ಯಬಹುದಾದಂಥ ಕ್ಷಿಪಣಿಗಳನ್ನು ಹಾರಿಸುವಂಥ ಒಂದು ಇದನ್ನು ಜಾವೆಲಿನ್ ಕ್ಷಿಪಣಿ ಅನ್ನೋದು ವಿಶೇಷವಾದದ್ದೇನಿದೆ, ಇದನ್ನು ಅವ್ರು ಹೇಳ್ತಾರೆ ಫೈರ್ ಇಟ್ ಆ್ಯಂಡ್ ಫರ್ಗೆಟ್ ಇಟ್ ಅಂತ ಹೇಳ್ತಾರೆ. ಯಾಕಂದರೆ ಒಂದು ಸಲ ಗುರಿ ಇಟ್ಟು ಇದನ್ನು ಹಾರಿಸ್ಬಿಟ್ರೆ ಇದು ತನ್ನ ಗುರಿಯನ್ನು ತಲುಪಿಯೇ ತೀರುತ್ತೆ, ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾದ ವಿಶೇಷವಾದ ಕ್ಷಿಪಣಿ ಒಂದಿದು. ಸಾಮಾನ್ಯವಾಗಿ ಟ್ಯಾಂಕ್ಗಳನ್ನು ಸುಡೋದಕ್ಕೆ ಇದನ್ನು ಬಳಸೋದುಂಟು. ಆದರೆ ಹೆಲಿಕಾಪ್ಟರ್ಗಳ ಹಾರಾಟವನ್ನು, ಹಾಗೆಯೇ ಸೈನಿಕರು ಬಚ್ಚಿಟ್ಟುಕೊಂಡಿರ್ತಕ್ಕಂಥ ಬಂಕರ್ಗಳನ್ನು, ವಿಶೇಷವಾದ ಮಿಲಿಟರಿ ವಾಹನಗಳನ್ನು ನಾಶಪಡಿಸೋದಕ್ಕೂ ಈ ಒಂದು ಕ್ಷಿಪಣಿಗಳನ್ನು ಬಳಸಬಹುದಂತೆ. ಅಮೇರಿಕದಲ್ಲಿ ಇರ್ತಕ್ಕಂಥ 2 ಸಂಸ್ಥೆಗಳು, ರೇಥಿಯಾನ್ ಅಂತ ಒಂದು, ಲಾಕ್ಹೀಡ್ ಮಾರ್ಟಿನ್ ಅಂತ ಒಂದು, 2 ಸಂಸ್ಥೆಗಳು ಜೊತೆಗೆ ಭಾರತ, ಈ 3 ಒಟ್ಟಿಗೆ ಸೇರಿಕೊಂಡು ಈ ಒಂದು ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರಂತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಉಪ್ಪಾಗಿ ಹರಳು ಎನ್ನುವ ಕಾದಂಬರಿ, ಭಾರತಿ ಹೆಗಡೆ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ವಿಜ್ಞಾನದಲ್ಲಿ ಮಹಿಳೆ ಮತ್ತು ಬಾಲಕಿಯರು ಅಂತಾರಾಷ್ಟ್ರೀಯ ಸಮಾವೇಶವು ಎಂದು ನಡೆಯುತ್ತದೆ? ಆಯ್ಕೆಗಳನ್ನು ನೋಡೋಣ. ಫೆಬ್ರವರಿ 11, ಜನವರಿ 11, ಮಾರ್ಚ್ 11, ಏಪ್ರಿಲ್ 11. ಮೊದಲಿಗೆ ರೂಪೇಶ್, ಆನಂತರ ಮೇಘನಾ. ಆಯ್ಕೆ 3 ಮಾರ್ಚ್ 11. ಮಾರ್ಚ್ 11 ಅಂತ ಹೇಳ್ತಾ ಇದ್ದಾರೆ. ಮೇಘನಾ? ಏಪ್ರಿಲ್ 11. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಫೆಬ್ರವರಿ 11 ಆಗಿತ್ತು. ಭಾರತದಲ್ಲಿ ಹೆಣ್ಣು ಮಕ್ಕಳು ಸ್ವಲ್ಪ ಹಿಂದಿದ್ದಾರೆ ಕೆಲವು ವಿದೇಶಗಳಿಗೆ ಹೋಲಿಸಿ ನೋಡಿದ್ರೆ. ಅದರಲ್ಲೂ ವಿಜ್ಞಾನ ಕ್ಷೇತ್ರದಲ್ಲಿ, ತಂತ್ರಜ್ಞಾನದಲ್ಲಿ ಸುಮಾರು 43% ಮಹಿಳೆಯರು ಇದ್ದಾರಂತೆ. ಆದರೆ ವಿಜ್ಞಾನ ಕ್ಷೇತ್ರಕ್ಕೆ ಬಂದಾಗ 18.6%
ಪ್ರತಿಶತ ಅಷ್ಟೇ ಹೆಣ್ಣುಮಕ್ಕಳು ಇರೋದು. ಸಂಶೋಧನೆಯಲ್ಲಿ 25% ಮಹಿಳೆಯರು ಇದ್ದಾರಂತೆ. ಆದರೆ ಯುನೆಸ್ಕೋ ಹೇಳುತ್ತೆ 50-50, 50-50 ಇದ್ದರೆ ಬಹಳ ಚೆನ್ನ. ಒಂದು ವೇಳೆ ಗಂಡಸರಿಗಿಂತ ಹೆಂಗಸರೇ ಒಂದು ಹೆಜ್ಜೆ ಮುಂದೆ ಹೋದರೆ ಏನೂ ತೊಂದರೆ ಇಲ್ಲ ಎನ್ನುವ ಕಳಕಳಿಯನ್ನು ವ್ಯಕ್ತಪಡಿಸಿದೆ. ಹಾಗಾಗಿ ಮಹಿಳೆಯರೇ ಅಧಿಕ ಪ್ರಮಾಣದಲ್ಲಿ ಇರ್ತಕ್ಕಂಥ ಒಂದು ಜಗತ್ತನ್ನು ನೀವು ಊಹಿಸಿಕೊಳ್ಳಿ ಅನ್ನೋ ಘೋಷವಾಕ್ಯವನ್ನು ನೀಡಿ ಈ ವರ್ಷ ಈ ಸಮಾವೇಶವನ್ನು ಫೆಬ್ರವರಿ 11ರಂದು ನಡೆಸಿತು. ಬಹಳ ಗಮನೀಯವಾದಂಥ ವಿಚಾರ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಪುಟಗಳ ನಡುವಣ ನವಿಲುಗರಿ, ಅಭಿಜಾತ ಭಾರತೀಯ ಕಥಾಕಲಾಪ ಎನ್ನುವ ಉಪಶೀರ್ಷಿಕೆ ಕೊಟ್ಟಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಆಯುಷ್ ಸಚಿವಾಲಯವು ಉತ್ತಮ ಆರೋಗ್ಯಕ್ಕಾಗಿ ನೆಲ್ಲಿಕಾಯಿ, ನುಗ್ಗೆಸೊಪ್ಪು, ಅಶ್ವಗಂಧ, ಅಮೃತ ಬಳ್ಳಿಯ ಪ್ರಚಾರದ ನಂತರ ಯಾವುದನ್ನು ಸೇವಿಸಿ ಅಂತ ಪ್ರಚಾರ ಶುರು ಮಾಡಿದೆ? ಈಗ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಜ್ಯೇಷ್ಠ ಮಧು, ಅಜವಾನ, ಬೇವು, ಶತಾವರಿ. ಮೊದಲಿಗೆ ಕರಣ್ ಕುಮಾರ್, ಆನಂತರ ರೂಪೇಶ್. ಆಯ್ಕೆ 4 ಶತಾವರಿ. ರೂಪೇಶ್, ತಮ್ಮ ಉತ್ತರ? ಆಯ್ಕೆ 3 ಬೇವು. ಬೇವು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಶತಾವರಿ ಆಗಿತ್ತು. ಈ ಉತ್ತರವನ್ನು ಕರಣ್ ಕುಮಾರ್ ಕೊಟ್ಟಿದ್ದಾರೆ. ಪುಟಗಳ ನಡುವಣ ನವಿಲುಗರಿ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಯಾಕಂದರೆ ನಮ್ಮಲ್ಲಿ ಇರ್ತಕ್ಕಂಥ ಅನೇಕ ಸಸ್ಯಗಳು ಆರೋಗ್ಯದ ದೃಷ್ಟಿಯಿಂದ ಬಹಳ ಬಹಳ ಉಪಯುಕ್ತವಾದಂಥವು. ಹಾಗಾಗಿ ಅವುಗಳ ಬಗ್ಗೆ ವಿಶೇಷವಾದ ಒಂದು ಪ್ರಚಾರವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿಕೊಂಡು ಬಂದಿದೆ. ಈಗಾಗಲೇ ಅದು ನುಗ್ಗೆಕಾಯಿಯ ಬಗ್ಗೆ, ನೆಲ್ಲಿಕಾಯಿಯ ಬಗ್ಗೆ, ಅಶ್ವಗಂಧದ ಉಪಯೋಗದ ಬಗ್ಗೆ, ಮುಖ್ಯವಾಗಿ ಅಮೃತ ಬಳ್ಳಿಯ ಎಷ್ಟೆಲ್ಲ ರೋಗಗಳಿಗೆ ಅದು ಉಪಯುಕ್ತ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿ ಈಗ ಹೊಸದಾಗಿ ಶತಾವರಿಯ ಬಗ್ಗೆ ಒಂದು ಪ್ರಚಾರವನ್ನು ಆರಂಭಿಸಿದೆ. ಇದು ಕೊಲೆಸ್ಟ್ರಾಲನ್ನು ಇಳಿಸೋದಕ್ಕೆ ಸಹಾಯ ಮಾಡುತ್ತೆ, ಮೂತ್ರವರ್ಧಕವಂತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತಂತೆ, ಸಂತಾನವರ್ಧನ ಸಾಮರ್ಥ್ಯವನ್ನು ನೀಡುತ್ತಂತೆ. ಇದನ್ನು ಪೌಡರ್ ರೂಪದಲ್ಲಿ, ಕ್ಯಾಪ್ಸೂಲ್ ರೂಪದಲ್ಲಿ ಹಾಗೂ ದ್ರವ ರೂಪ ಅಂದರೆ ಸಿರಪ್ ರೂಪದಲ್ಲೂ ಸಿಗುತ್ತಂತೆ. ಆದರೆ ವೈದ್ಯರ ಸಲಹೆಯ ಮೇರೆಗೆ ಈ ಔಷಧಗಳನ್ನು ಬಳಸಬೇಕು ಅನ್ನೋ ಸಾಮಾನ್ಯ ಜ್ಞಾನವನ್ನು ನಾವು ಮರಿಬಾರ್ದು. ಮುಂದಿನ ಪುಸ್ತಕ ಪರಕಾಯ ಪ್ರವೇಶ, ರಾಧಾಕೃಷ್ಣ ಕಲ್ಚಾರ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಬಿಟ್ಟ ಅಕ್ಷರಗಳನ್ನು ತುಂಬಿ. ಮುಂ, ಬೆ, ಲಿ, ಕಾ, ಚು. ಬಜರುತ್ತಿದ್ದಾರೆ ರೂಪೇಶ್. ಚಾಮುಂಡಿ ಬೆಟ್ಟದಲ್ಲಿ ಕಾಡ್ಗಿಚ್ಚು. ಚಾಮುಂಡಿ ಬೆಟ್ಟದಲ್ಲಿ ಕಾಡ್ಗಿಚ್ಚು. ಕಾಡ್ಗಿಚ್ಚು. ಉತ್ತರವನ್ನು ನೋಡೋಣ. ಚಾಮುಂಡಿ ಬೆಟ್ಟದಲ್ಲಿ ಕಾಡ್ಗಿಚ್ಚು, ಕಾಳ್ಗಿಚ್ಚು, ಕಾಡ್ಗಿಚ್ಚು ಎರಡೂ ಪ್ರಯೋಗಿಸಬಹುದು. ಉತ್ತರ ಸರಿಯಾಗಿದೆ. ಪರಕಾಯ ಪ್ರವೇಶ ಎನ್ನುವ ಈ ಒಂದು ಪುಸ್ತಕವನ್ನು ರೂಪೇಶ್ ಅವರಿಗೆ ಕೊಟ್ಟಿದ್ದೇನೆ. ಮುಂದಿನ ಪುಸ್ತಕ ಹೌಸ್ಫುಲ್, ಕನ್ನಡ ನಾಟಕಗಳಿಗೆ ಒಂದು ಕನ್ನಡಿ, ಕಿರಣ್ ಭಟ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 58 ಕೂಡು 37, 79 ಕಳೆ 34, 12 ಗುಣಿಸು 12, 117 ಭಾಗಿಸು 9. ಬರೆದಿರುತ್ತಿದ್ದಾರೆ ಮೇಘನಾ ಅವರು. ಅಂತಿಮ ಉತ್ತರ 297. 297. ಹೌದಾ? ಕರಣ್ ಕುಮಾರ್ ಹಾಗೂ ರೂಪೇಶ್ ಲೆಕ್ಕ ಪೂರ್ಣವಾಗಿದ್ದರೆ ಬರೆದಿರುತ್ತಿ ಉತ್ತರ ಕೊಡಿ. ಇಲ್ಲಾಂದರೆ 287. ಭಿನ್ನವಾದ ಉತ್ತರ. ಕರಣ್ ಕುಮಾರ್ ಬರೆದಿರುತ್ತಬೇಕು. ರೂಪೇಶ್ ಅವರೇ ಹೇಳಿ. 287. 287 ಅಂತಿದ್ದಾರೆ. 297 ಮೇಘನಾ ಕೊಟ್ಟಂಥ ಉತ್ತರ. ಕರಣ್ ಉತ್ತರ ನೋಡೋಣವಾ? ಒಂದು ಉತ್ತರ
95 45 144 13 ಎಲ್ಲವನ್ನು ಕೂಡಿದರೆ 297 ಬಂದಿದೆ. ಈ ಉತ್ತರವನ್ನು ಮೇಘನಾ ಕೊಟ್ಟಿದ್ದಾರೆ. ಹೌಸ್ಫುಲ್ ಈ ಒಂದು ಪುಸ್ತಕವನ್ನು ಮೇಘನಾ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ವಿಕ್ರಾಂತ ಭಾರತ, ತಿರುಮಲೆ ತಾತಾಚಾರ್ಯ ಶರ್ಮಾ ಬರೆದಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಮಾರುತಿ ಭುಜಂಗರಾವ್ ಚಿಂತಲಪಲ್ಲಿ, ನರೇನ್ ಗುರುಂಗ್, ಜೋಸ್ ಚಾಕೋ ಪೆರಿಯಾಪುರಂ, ಜೊನಾಸ್ ಮಾಸಟ್ಟಿ. ಮೊದಲಿಗೆ ಮೇಘನಾ, ಆನಂತರ ರೂಪೇಶ್. ಆಯ್ಕೆ 3. ಆಯ್ಕೆ 3 ಜೋಸ್ ಚಾಕೋ ಪೆರಿಯಾಪುರಂ ಅಂತ ಹೇಳ್ತಾ ಇದ್ದಾರೆ ರೂಪೇಶ್. ಆಯ್ಕೆ 2 ಆಯ್ಕೆ 2 ನರೇನ್ ಗುರುಂಗ್. ಉತ್ತರವನ್ನು ನೋಡೋಣ. ಜೋಸ್ ಚಾಕೋ ಪೆರಿಯಾಪುರಂ ಉತ್ತರ ಸರಿಯಾಗಿದೆ. ವಿಕ್ರಾಂತ ಭಾರತ ಈ ಪುಸ್ತಕವನ್ನು ಮೇಘನಾ ಅವರಿಗೆ ಕೊಟ್ಟಿದ್ದೇವೆ. ಜೋಸ್ ಅವರಿಗೆ ಈ ವರ್ಷ ಪದ್ಮಭೂಷಣ ಗೌರವ ದೊರೆತಿದೆ. ಇವರು ಕೇರಳ ರಾಜ್ಯಕ್ಕೆ ಸೇರಿದವರು. ಹೃದಯ ಶಸ್ತ್ರವೈದ್ಯರು ಇವರು. ಭಾರತದಲ್ಲಿ ಹಾಗೂ ಅನೇಕ ವಿದೇಶಗಳಲ್ಲಿ ಇವರು ತರಬೇತಿಯನ್ನು ಪಡೆದು ಅನೇಕ ದಾಖಲೆಗಳನ್ನು ಮಾಡಿದ್ದಾರೆ. ಕೇರಳದಲ್ಲಿ ಮೊದಲ ಬಾರಿಗೆ ಇವರು ಬದಲಿ ಹೃದಯ ಜೋಡಣೆಯನ್ನು ಬಹಳ ಯಶಸ್ವಿಯಾಗಿ ನಡೆಸ್ತಾರೆ. ಹಾಗಾಗಿ ಇಡೀ ಕೇರಳದಲ್ಲಿ ಈ ಹೃದ್ರೋಗ ಕ್ಷೇತ್ರ ಅಂತ ಬಂದಾಗ ಹೆಸರು ಮುಂಚೂಣಿಯಲ್ಲಿ ನಿಲ್ಲುತ್ತೆ. ಮುಂದಿನ ಪುಸ್ತಕ ಗುಬ್ಬಚ್ಚಿಗಳು ಎನ್ನುವ ಕಥಾ ಸಂಕಲನ. ಮಂಗಳಾ ಪ್ರಸಾದ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಮೃ ಗ ದ ದಂ ರಂ ಅಂ ಗ ತ. ಬಜರುತ್ತಿದ್ದಾರೆ ಮೇಘನಾ. ಮೃದಂಗದ ಅಂತರಂಗ. ಮೃದಂಗದ ಅಂತರಂಗ. ಮೃದಂಗದ ಅಂತರಂಗ. ಅಂತರಂಗದ ಮೃದಂಗ. ಅಂತರಂಗದ ಮೃದಂಗ. ಎರಡು ಉತ್ತರ ಕೊಟ್ಬಿಟ್ರೆ ಅಂತರಂಗದ ಮೃದಂಗ. ಅಂತರಂಗದ ಮೃದಂಗ. ಅದೇ ಇಲ್ಲ. ಕರಣ್ ಕುಮಾರ್ ಸರಿ ಇರಬಹುದಾ ಮೇಘನಾ? ಸರಿ ಇದೆ. ಸರಿ ಇದ್ದಾರಾ ರೂಪೇಶ್? ಉತ್ತರವನ್ನು ನೋಡೋಣ. ಅಂತರಂಗದ ಮೃದಂಗ ಉತ್ತರ ಸರಿಯಾಗಿದೆ. ಗುಬ್ಬಚ್ಚಿಗಳು ಎನ್ನುವ ಕಥಾ ಸಂಕಲನ ಮೇಘನಾ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋಕೆ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸಂತೋಷವನ್ನು ಉಂಟು ಮಾಡುವ ಅಪ್ಪನಿಗೆ ಸಾವು ತಂದ ಪುರಾಣ ಬಾಲಕ, ಕರದಲ್ಲಿ ಮೂಲ. ಬಜರುತ್ತಿದ್ದಾರೆ ಕರಣ್ ಕುಮಾರ್. ಒಂದು ಉತ್ತರ ಆನಂದ ಬಾಷ್ಪ. ಸಂತೋಷವನ್ನು ಉಂಟು ಮಾಡುವ ಆನಂದ ಬಾಷ್ಪ. ಆನಂದ ಭಾಷ್ಪ ಅಂದರೆ ಕಣ್ಣೀರು ಅಂತ ಅರ್ಥ ಬರುತ್ತೆ. 2ನೇ ಶಬ್ದ 3ನೇ ಶಬ್ದವೂ ಸಿಕ್ಕಿದೆಯಾ? ಇಲ್ಲ ಇಲ್ಲ, ಬರೀ ಒಂದೇ ಸಿಕ್ಕಿದೆ. ಗೊಂದಲ ಆಗಿದೆ ಅಂತ ಕಾಣುತ್ತೆ ತಮಗೆ ಮೇಘನಾ ಮತ್ತು ರೂಪೇಶ್. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. 2ನೇ ಹಾಗೂ 3ನೇ ಶಬ್ದವನ್ನು ತಾವು ಪ್ರಯತ್ನಿಸಿ. ಮೊದಲ ಶಬ್ದ ಈಗ ಬಂತು. ಆಹ್ಲಾದಕರ. 2 ಉತ್ತರ
ಮೇಘನಾ ಬಸರುತ್ತಿದ್ದಾರೆ. ಪ್ರಹ್ಲಾದ. ಪ್ರಹ್ಲಾದ ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. 3 ಉತ್ತರ ಯಾರು ಬೇಕಾದರೂ ಬಸರುತ್ತಬಹುದು, ಉತ್ತರವನ್ನು ಕೊಡಬಹುದು. ಕರದಲ್ಲಿ ಮೂಲ. ರೆಫರೆನ್ಸ್ ಎನ್ನುವ ಅರ್ಥದಲ್ಲಿ ಕರದಲ್ಲಿ ಮೂಲ ಅನ್ನೋದನ್ನು ವಿಚಾರ ಮಾಡಿದರೆ ಒಳ್ಳೆಯದು. ಉತ್ತರವನ್ನು ನೋಡೋಣ. ಆಕರ ಅಂತ ಹೇಳ್ತೇವೆ, ಸೋರ್ಸ್ ಅಂತಲೂ ಹೇಳ್ತೇವೆ, ರೆಫರೆನ್ಸ್ ಅಂತಲೂ ಸಹ ಹೇಳ್ತೇವೆ. ಲೇಡಿ ಟಾರ್ಜನ್ ಎನ್ನುವ ಒಂದು ಪುಸ್ತಕವನ್ನು ಮೇಘನಾ ಅವರಿಗೆ ಕೊಟ್ಟಿದ್ದೇನೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವೆಲ್ಲ ಬಂದಿದ್ದೇವೆ. ಚಟ್ಪಟ್ ಚಿಂಕುರುಳಿ 5 ಪ್ರಶ್ನೆಗಳು. ಮೊದಲು ಕರಣ್ ಕುಮಾರ್ ಅವರಿಗೆ 5 ಪ್ರಶ್ನೆಗಳು. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಪ್ರಾಣ ಹೋಗು ಎಂಬ ನುಡಿಗಟ್ಟಿನ ಅರ್ಥವೇನು? ಜೀವ ಹೋಗುವ ಸಮಯ ತುಂಬ ಕಷ್ಟಗಳು ಬರು. ತುಂಬ ಕಷ್ಟಗಳು ಬರು. ಮುಂದಿನ ಪ್ರಶ್ನೆ, ಉನ್ನತ, ಶ್ರೇಷ್ಠ, ಎತ್ತರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉಚ್ಚ, ಉಚ್ಛ. ಉಚ್ಚ ಎರಡನೇದು. ಮೂರನೇ ಪ್ರಶ್ನೆ, ಜಮದಗ್ನಿ ಋಷಿಯ ಪತ್ನಿಯ ಹೆಸರೇನು? ರೇಣುಕೆ, ಅರುಂಧತಿ. ಅರುಂಧತಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಸಮಯಕ್ಕೊದಗಿದ ಹುಲ್ಲು ಕಡ್ಡಿ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಪರಾತದ ತುಂಬ ಮಂಡಾಳು, ನಡೂಕ ಸಪ್ಪರ ಚಂದ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಪ್ರಾಣ ಹೋಗು, ತುಂಬ ಕಷ್ಟಗಳು ಬರು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎರಡನೇ ಪ್ರಶ್ನೆಗೆ ಉತ್ತರ ಉನ್ನತ, ಶ್ರೇಷ್ಠ, ಎತ್ತರ ಅಂದರೆ ಉಚ್ಚ. ಅದು ಉಚ್ಛ ಅಲ್ಲ. ಉಚ್ಚ ನ್ಯಾಯಾಲಯ ಅಂದರೆ ಸಣ್ಣ ಚಾನೆ ಬಳಸಬೇಕು ನಾವು, ಅಲ್ಪ ಪ್ರಾಣದ್ದೇ ಬಳಸಬೇಕು, ಮಹಾಪ್ರಾಣ ಬಳಸೋ ಹಾಗೆ ಇಲ್ಲ. ಮೂರನೇ ಪ್ರಶ್ನೆಗೆ ಉತ್ತರ ರೇಣುಕೆ ಆಗಿತ್ತು, ಅರುಂಧತಿ ಅಂತ ಹೇಳಿದ್ರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸಮಯಕ್ಕೊದಗಿದ ಹುಲ್ಲು ಕಡ್ಡಿ ಸಹಸ್ರ ಹೊನ್ನೆಗೆ ಸಮ. ಐದನೇ ಪ್ರಶ್ನೆಗೆ ಉತ್ತರವನ್ನು ಚಂದ್ರ ನಕ್ಷತ್ರ. ಪರಾತ ಅಂದರೆ ತಟ್ಟೆ, ಮಂಡಾಳು ಅಂದ್ರೇನು? ಕಡಲೆಪುರಿ, ಖಾರ ಹಾಕಿದ ಕಡಲೆಪುರಿ ಇರುತ್ತಲ್ಲ, ಹೌದಲ್ವಮ್ಮ? ಮಂಡಾಳುಗೆ ಮಂಡಕ್ಕಿ ಅಂತಲೂ ಹೇಳ್ತಾರೆ. ಅದನ್ನು ಎಷ್ಟು ಸರಿ ಉತ್ತರ ಕೊಟ್ರಿ? ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಮೇಘನಾ ಅವರಿಗೆ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಪ್ರಾಣ ಹಿಡಿ ಎಂಬ ನುಡಿಗಟ್ಟಿನ ಅರ್ಥವೇನು? ಹೇಗೋ ಬದುಕಿರು, ಕುಟುಕು ಜೀವ. ಕುಟುಕು ಜೀವ. ಮುಂದಿನ ಪ್ರಶ್ನೆ, ತೀವ್ರವಾದ, ಉಗ್ರವಾದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉಚ್ಚಂಡ, ಪ್ರಚಂಡ. ಪ್ರಚಂಡ. ಮುಂದಿನ ಪ್ರಶ್ನೆ, ಜಮದಗ್ನಿಯ ಹೆಂಡತಿ ರೇಣುಕೆಯು ಯಾರ ಮಗಳು? ಪ್ರಸೇನಜಿತ್, ವಿಶ್ವಜಿತ್. ವಿಶ್ವಜಿತ್. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಸಮಯಕ್ಕಾದವನೇ ನೆಂಟ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕೈಯಿಲ್ಲ, ಕಾಲಿಲ್ಲ, ಹೆಸರಿಲ್ಲ, ದಿಕ್ಕಿಲ್ಲ, ಆದರೂ ಮನೆ ಬಿಟ್ಟು ಓಡ್ತಾನ, ಹಿಡಿಲಿಕ್ಕೆ ಮಾತ್ರ ಆಗಬಲ್ಲದು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಪ್ರಾಣ ಹಿಡಿ ಅಂದರೆ ಹೇಗೋ ಬದುಕಿರು. ಎರಡನೇ ಪ್ರಶ್ನೆಗೆ ಉತ್ತರ ತೀವ್ರವಾದ, ಉಗ್ರವಾದ, ಉಚ್ಚಂಡ ಆಗಿತ್ತು, ಪ್ರಚಂಡ ಅಂತ ತಾವು ಹೇಳಿದಿರಿ. ಮೂರನೇ ಪ್ರಶ್ನೆಗೆ ಉತ್ತರ ಪ್ರಸೇನಜಿತ್ ಆಗಿತ್ತು, ವಿಶ್ವಜಿತ್ ಅಂತ ಹೇಳಿದಿರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸಮಯಕ್ಕಾದವನೇ ನೆಂಟ, ಕೆಲಸಕ್ಕೆ ಒದಗಿದವನೇ ಬಂಟ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಸಾವು. ಅದು ಬಂದರೆ ಮನೆಯಿಂದ ಅಲ್ಲ, ಎಲ್ಲಾದರೂ ಸರಿ ಓಡ್ತಾನೇ ಇರಬೇಕು, ಅವನನ್ನು ಹಿಡಿಲಿಕ್ಕೆ ಮಾತ್ರ ಸಾಧ್ಯ ಇಲ್ಲ. ಈಗ ಅವಕಾಶ ರೂಪೇಶ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಪ್ರಾಣ ಹಿಂಡು ಎಂಬ ನುಡಿಗಟ್ಟಿನ ಅರ್ಥವೇನು? ಬಹಳ ತೊಂದರೆ ಕೊಡು, ಜೀವವನ್ನು ತೆಗೆ. ಬಹಳ ತೊಂದರೆ ಕೊಡು. ಮುಂದಿನ ಪ್ರಶ್ನೆ, ವೀಳೆಯದೆಲೆಯನ್ನು ಕೀಳುವ ಸಾಧನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉಗುರುಳಿ, ಉಗುರುಂಟು. ಉಗುರುಳಿ. ಮುಂದಿನ ಪ್ರಶ್ನೆ,
ಹಿರಣ್ಯಕಶಿಪುವಿನ ಮಡದಿ ಕಯಾದು ಯಾರ ಮಗಳು? ಜಂಬ, ರಂಭ? ಜಂಬ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. 6ಕ್ಕೇರಲ್ಲ, 3ಕ್ಕೆ ಇಳಿಲಿಲ್ಲ. 3ಕ್ಕೆ ಇಳಿಲಿಲ್ಲ. ಇಳಿಯಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಆಹಾ ಬಿಂಕದ ಸಿಂಗಾರಿ, ನಿನ್ನ ಸಹವಾಸದಿಂದ ಮೈಯೆಲ್ಲ ಉರಿ ಉರಿ. ಮುಟ್ಟಿದ್ರೆ ಇದಾಗುತ್ತಲ್ಲ ಸೊಪ್ಪು ಮುಟ್ಟಿದ್ರೆ. ಓ, ತುರಿಕೆ ಸೊಪ್ಪು ಅಂತ ಹೇಳ್ತಾ ಇದ್ದೀರಾ? ಹಾಂ. ಉತ್ತರವನ್ನು ನೋಡ್ತಾ ಹೋಗೋಣ. ಪ್ರಾಣ ಹಿಂಡು, ಬಹಳ ತೊಂದರೆ ಕೊಡು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2ನೇ ಪ್ರಶ್ನೆಗೆ ಉತ್ತರ ಉಗುರುಳಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಜಂಬ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ 6ಕ್ಕೇರಲ್ಲ, 3ಕ್ಕಿಳಿಯಲ್ಲ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಇದು ಮೆಣಸಿನಕಾಯಿ. ಅದು ಊರಿಗಿಂತ ಹೆಚ್ಚಾಗಿ ನವೆ ಜಾಸ್ತಿ ಇರುತ್ತೆ. ತುರಿಕೆ ಸೊಪ್ಪು ಅಕಸ್ಮಾತ್ ಮುಟ್ಟಿಬಿಟ್ರೆ ಮೈಯೆಲ್ಲ ನವೆ ಬರುತ್ತೆ. ತಮಾಷೆಗೆ ಶಾಲಾ ದಿನಗಳಲ್ಲಿ ಆ ತುರಿಕೆ ಸೊಪ್ಪನ್ನು ಗೆಳೆಯರಿಗೆ ಮುಟ್ಟಿಸಿದ್ದು ಉಂಟಾ? ಉಂಟು ಸರ್. ಉಂಟು. ಬಹಳಷ್ಟು ಜನ ಈ ರೀತಿ ಆ ತುರಿಕೆ ಸೊಪ್ಪಿನ ಮಹತ್ವವನ್ನು ಅರ್ತಿರ್ತಾರೆ. ಎಷ್ಟು ಸರಿ ಉತ್ತರ ಆಯಿತು? 4. 4 ಅಲ್ವಾ? 4 ಪುಸ್ತಕಗಳನ್ನು ತಮಗೆ ಈಗ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಕರಣ್ ಕುಮಾರ್ ಅವರಿಗೆ 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಮೇಘನಾ ಅವರಿಗೆ ಸ್ವೀಕರಿಸಿ ಅಭಿನಂದನೆಗಳು. ಮೂರು 2 5 ಪುಸ್ತಕಗಳು ತಮಗೆ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆ. ನಮ್ಮ ಭೂಮಿಯ ಮೇಲೆ ಇರುವಂಥ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ನೀವು ಕೇಳಿದ್ರೆ ಥಟ್ ಅಂತ ಮೌಂಟ್ ಎವರೆಸ್ಟ್ ಅಂತ ಹೇಳ್ತೀರಿ. ಆದರೆ ಇದು 100ಕ್ಕೆ 100ರಷ್ಟು ನಿಜ ಅಲ್ಲ. ಮತ್ತು ಯಾವುದು ಅಂತ ಕೇಳ್ತೀರಾ? ಯೂಕಡರಲ್ಲಿ ಒಂದು ಚಿಂಬೋರಾಜು ಅಂತ ಒಂದು ಪರ್ವತ ಉಂಟು. ಅದು ಎತ್ತರವಾದದ್ದು. ಹೇಗೆ ಎತ್ತರವಾದದ್ದು ಅಂತ ನೀವು ಸವಾಲು ಹಾಕ್ತೀರಿ. ಯಾಕೆಂದರೆ ಯೂಕಡರ್ ಇರೋದು ಭೂಮಧ್ಯ ರೇಖೆಯ ನಡುವೆ. ಆ ಭೂಮಧ್ಯ ರೇಖೆ ಯೂಕಡರಲ್ಲಿ ಹಾದು ಹೋಗುತ್ತೆ. ಅಲ್ಲಿ ಈ ಬೆಟ್ಟ ಇದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕಿತ್ತಳೆ ಹಣ್ಣಿನ ಹಾಗೆ ಸ್ವಲ್ಪ ಚಪ್ಪಟೆ ಆಗಿರೋದ್ರಿಂದ ನಮ್ಮ ಭೂಮಿ ಈ ಅಂಚುಗಳು ಏನಿದೆ ಅದು ತುದಿಗಿಂತ ಸ್ವಲ್ಪ ಎತ್ತರ ಇರುತ್ತೆ. ಆ ಎತ್ತರದ ಕಾರಣ ಈ ಚಿಂಬೋರಾಜು ಅತ್ಯಂತ ಎತ್ತರದ್ದು. ಪರ್ವತಗಳ ಎತ್ತರವನ್ನು ಅಳೆಯೋದಕ್ಕೆ ನಾನಾ ವಿಧಾನಗಳುಂಟು. ಇದು ಕುತೂಹಲಕರ ಮಾಹಿತಿಗಾಗಿ ಮಾತ್ರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.